ಈ ದ್ವೇಷ ಹೋಗಬೇಕಂದ್ರೆ ಏನು ಮಾಡಬೇಕು? ಅದಕ್ಕೆ ಪತಂಜಲರು, ಈಗ ನೀವು ಮನಿ ಇರ್ತೈತಿ, ಮನ್ಯಾಗ ದೋಷ ಬರಬಾರ್ದು, ಮನಿ ಕಾಡಬಾರ್ದು ಅಂದ್ರೆ ಏನ್ ಮಾಡ್ತೀರಿ ಅಂದ್ರೆ ಅದಕ್ಕೊಂದು ಸಣ್ಣ ಒಂದು ಜಗಲಿ ಕಟ್ತೀರಿ, ದೇವ್ರ ಪ್ರತಿಷ್ಠಾಪನೆ ಮಾಡ್ತೀರಲ್ಲ ಮನ್ಯಾಗ. ಹಂಗ ಪತಂಜಲ ಮಹರ್ಷಿಗಳು ಏನ್ ಹೇಳ್ತಾರ ಅಂದ್ರ, ಅಕಸ್ಮಾತ್ ಮನಸ್ಸಿನೊಳಗೆ ದ್ವೇಷ ಬಂತು ಅಂದ್ರ, ದ್ವೇಷ ಯಾವ ಹೃದಯದೊಳಗೆ ಇರ್ತೈತಿ ಅದು ಎಂದೂ ಸಮಾಧಾನ ಕೊಡೋದಿಲ್ಲ. ಈಗ ಮನುಷ್ಯಾಗ BP ಬಂದಿದ್ದು, ಪ್ಯಾರಲಿಸಿಸ್ ಬಂದಿದ್ದು, ಇವೆಲ್ಲಾ ರೋಗಗಳ ಮೂಲ ತಾಯಿ ಅಂದ್ರನ ದ್ವೇಷ. ಮನುಷ್ಯ ಆರಾಮ್ ಇರ್ಬೇಕಂದ್ರ ಪ್ರೇಮಿಸ್ಬೇಕು, ಎಲ್ಲರನ್ನು ಪ್ರೀತಿ ಮಾಡ್ತಿರ್ಬೇಕು. ಪ್ರೀತಿಸುವ ಹೃದಯ ಯಾವಾಗ್ಲೂ ಆರೋಗ್ಯ ಇರ್ತೈತಿ, ದ್ವೇಷ ಮಾಡುವ ಹೃದಯ ಯಾವಾಗ್ಲೂ ಅನಾರೋಗ್ಯ ಇರ್ತೈತಿ. ನಾವು ಆರೋಗ್ಯ ಇರ್ಬೇಕಂದ್ರೆ ನೀವು ಬೇಕಾದ ಸೈಂಟಿಸ್ಟ್ ಕೇಳ್ರಿ, ಸೈಕಾಲಜಿಸ್ಟ್ ಕೇಳ್ರಿ, ಡಾಕ್ಟರ್ ಕೇಳ್ರಿ, ನೋ ಅದರ್ ಮೆಡಿಸಿನ್ ವರ್ಕ್ಸ್ ಎಕ್ಸೆಪ್ಟ್ ಲವ್. ಪ್ರೇಮ ಇರ್ಬೇಕಷ್ಟ. ಎದ್ಯಾಗ ಪ್ರೇಮ ಇದ್ರೆ ಯಾವ ರೋಗನೂ ಬರೋದಿಲ್ಲ, ಯಾವ ಲಕ್ವಾನು ಹೊಡಿದಿಲ್ಲ. ಲಕ್ವ ಹೊಡ್ಯಾಕತ್ತೈತಿ ಅಂದ್ರೆ ಬಹಳ BP ಏರೈತೆ ಅಂತ ಅಷ್ಟ. ನಮ್ ಅದಕ್ಕ ಎದೆಯೊಳಗೆ ಒಂದಿಷ್ಟು ಪ್ರೇಮ ತುಂಬಬೇಕು. ಅಹಿಂಸಾ ಪ್ರತಿಷ್ಠಾಯಾಮ್ ತತ್ ಸನ್ನಿಧೌ ನಿರ್ವೈರಃ. ಇದು ಪತಂಜಲ ಮಹರ್ಷಿಗಳು ಹೇಳ್ತಾರೆ. ನೋಡಪ್ಪ, ನಿನ್ನಲ್ಲಿ ದ್ವೇಷ ಹೋಗಬೇಕಾಗಿದ್ರ ಏನು ಮಾಡಬೇಡ, ಎದ್ಯಾಗ ಒಂದಿಷ್ಟು ಪ್ರೇಮ ತುಂಬಿತು ಅಂದ್ರ ದ್ವೇಷ ಕಡಿಮೆ, ಪ್ರೇಮ ತುಂಬಿತು ಅಂದ್ರ ಸಮಾಧಾನ ಸಿಗ್ತೈತಿ ಮನಸ್ಸಿಗೆ. ನೀವು ಸುಮ್ಮನೆ ಒಂದು ಪ್ರಾಕ್ಟಿಕಲ್ ಉದಾಹರಣೆ ನೋಡ್ರಿ. ಮನುಷ್ಯಾಗ ಪ್ರೇಮ ತುಂಬಿತು ಅಂದ್ರೆ ಹೆಂಗ್ ಜಗತ್ತ ಹತ್ತಿರ ಆಗ್ತೈತಿ, ದ್ವೇಷ ತುಂಬಿದಾಗ ಹೆಂಗ್ ಜಗತ್ತು ದೂರ ಆಗ್ತೈತಿ. ಈಗೊಂದು ಹುಡುಗ ಹುಡುಗಿ ಇರ್ತಾರ, ನೀವು ಕನ್ಯಾವರ ತೋರಿಸಿ ಎಂಗೇಜ್ಮೆಂಟ್ ಮಾಡಿಸಿರ್ತೀರಿ, ಇನ್ನೂ ಮದುವೆ ಆಗಿರೋದಿಲ್ಲ. ಎಂಗೇಜ್ಮೆಂಟ್ ಆದ ಕೂಡಲೇ ಹುಡುಗ ಮಾಡೋದು ಏನು ದೊಡ್ಡ ಮಹತ್ವ ಗ್ರಂಥ ಕೊಡೋದಿಲ್ಲ, ಮೊಬೈಲ್ ಕೊಡಿಸ್ತಾನೆ ಫಸ್ಟ್. ಏನು ಶರಣರ ವಚನ ಕೊಡಿಸ್ಯಾನಪ್ಪ, ಏನು ದೊಡ್ಡ ಓದಕ್ಕೆ ಜ್ಞಾನಪೀಠ ಪ್ರಶಸ್ತಿ, ಫಸ್ಟ್ ಕೊಡಿಸೋದ ಮೊಬೈಲ್. ನೀವು ಸುಮ್ಮನೆ, ಇದು ಸಂಸಾರಿಕರ ಅನುಭವ ಐತಿ ನಿಮಗೆ, ನೋಡ್ರಿ. ಇದು ಮೊಬೈಲ್ ಕೊಡಿಸಿದ ತಕ್ಷಣ ಆ ಹುಡುಗ ಒಂದು 100-200 ಕಿಲೋಮೀಟರ್ ದೂರ ಇರ್ತೈತಿ. ಈ ಹುಡುಗಿ 100-200 ಕಿಲೋಮೀಟರ್ ಇಬ್ರು ದೂರ ಅದಾರ. ಫೋನ್ಯಾಗ ಮಾತಾಡ್ತಾರಲ್ಲ, ಏನು ಇಡೀ ಓಣಿ ಕೇಳಂಗ್ ಮಾತಾಡ್ತಾರ? ಮೆಲ್ಲಕ್ ಮಾತಾಡ್ತಾರ. ದೂರ ಅದಾರ, ಮೆಲ್ಲಕ್ ಮಾತಾಡಿದ್ದು ಕೇಳ್ತೈತಿ. ಅದ ಮದುವೆ ಮಾಡದ ಮೇಲೆ ನೋಡ್ರಿ, ನೀವು ಒದರಾಡ್ತಾವ, ಎರಡು ಎದ್ರ ಇರ್ತಾವ. ಇಷ್ಟು ಒದರಾಕತ್ತೀನಿ ಕೇಳುವಲ್ದಾನೆ ಅಂತ. ಅಂದ್ರ ದ್ವೇಷ ಇದ್ದಾಗ ಎದುರಿದ್ರು ದೂರ ಆಗ್ತಾನ, ಪ್ರೇಮ ಇದ್ದಾಗ ದೂರ ಇದ್ರು ಹತ್ರ ಆಗ್ತೈತಲ್ಲ. ಇದು ಪ್ರೇಮದ ಪವಾಡ. ಮೊದಲು ಆಕೆ ಇದ್ಲು ಕುಸು ಕುಸು ಮಾತಾಡ್ತಿತ್ತು, ಅಷ್ಟು ದೂರ 200 ಕಿಲೋಮೀಟರ್. ಈಗ ಎದರ ಐತಿ ಒದರ್ತೈತಿ, ಕೇಳುವಲ್ಲ, ಪಕ್ಕ ಅನುಭವ ಬರ್ತೈತಿ ಅದು. ಯಾಕಂದ್ರೆ ಇದು ಪ್ರಾಕ್ಟಿಕಲ್ ನಾಲೆಜ್, ಇದು ಪ್ರಾಕ್ಟಿಕಲ್ ಅಹಿಂಸಾ ಇದು. ಅದಕ್ಕೆ ಮನುಷ್ಯಾಗ ಎದೆಯಾಗ ಪ್ರೇಮ ಇತ್ತು ಅಂದ್ರೆ ಎಲ್ಲರೂ ಹತ್ರ ಆಗ್ತಾರ, ದ್ವೇಷ ತುಂಬಿತು ಅಂದ್ರೆ ಎಲ್ಲರೂ ದೂರ ಆಗ್ತಾರ ಅಷ್ಟೇ. ಪ್ರೇಮ ಇರ್ಬೇಕು ಎದೆಯಾಗ ಒಂದಿಷ್ಟು, ಪ್ರೇಮ ಬಿಟ್ಟಿರಬಾರದು ಮನುಷ್ಯ. ಅದಕ್ಕ ಪತಂಜಲರು ಕಲಿಸಿದ್ದು, ಎದೆಯಾಗ ಒಂದಿಷ್ಟು ಪ್ರೇಮ ಇತ್ತಂದ್ರೆ ದ್ವೇಷ ಇರುತ್ತೆ. ಎಲ್ಲರೂ ಹೇಳಿದ್ದು ಅದನ್ನೇ. ಸರ್ವಜ್ಞ ಏನ್ ಹೇಳ್ದ, ತನ್ನಂತೆ ಪರರ ಬಗೆದೊಡೆ ಕೈಲಾಸ. ಕೈಲಾಸ ಅಂದ್ರೆ ಏನಿಲ್ಲೋ, ಎಲ್ಲರನ್ನು ಸ್ವಲ್ಪ ನನ್ನಂಗ ಅಂತ ತಿಳ್ಕೊ ಅಷ್ಟೇ. ನನ್ನಂಗಂತ ತಿಳ್ಕೊಳ್ಳೋದಂದ್ರ, ಈಗ ನಮಗೇನ್ ಇಚ್ಛೆ ಐತಿ, ಯಾರ ನಮ್ಗೆ ಎದುರಿಗೆ ಬಂದ್ರೆ ನಮಸ್ಕಾರ ಅಂತ ಅನ್ಬೇಕಂತ ನಮಗೆ ಇಚ್ಛೆ ಐತಿ. ಯಾರಾದ್ರೂ ಬಂದಾಗ ನನಗೆ ನಮಸ್ಕಾರ ಅಂತ ಅಂದ್ರೆ ನನಗೆ ಹಿತ ಆಗ್ತಿದ್ರ, ಇನ್ನೊಬ್ರಿಗೆ ನೀನು ನಮಸ್ಕಾರ ಅಂದ್ರೆ ಅವರಿಗೂ ಹಿತ ಆಗ್ತೈತೆ ಅಂತ ತಿಳ್ಕೊ ಅಷ್ಟೇ. ಇನ್ನೊಬ್ರು ಮನೆಗೆ ನೀವು ಹೋದಾಗ ಅವ್ರಿಗೆ ಚಹಾ ಕುಡಿಸಿ ನಿನಗೆ ಊಟ ಮಾಡಿಸಿದ್ರೆ ನಿನಗೆ ಹಿತ ಆಗ್ತಿದ್ರ, ಇನ್ನೊಬ್ರು ನಿನ್ನ ಮನೆಗೆ ಬಂದಾಗ ಅವರಿಗೂ ಚಹಾ ಕುಡಿಸಿ ಊಟ ಮಾಡಿಸಿ ಕಳಿಸೋ ಅವರಿಗೂ ಹಿತ ಆಗ್ತೈತೆ ಅಷ್ಟೇ. ಎಲ್ಲರೂ ನನ್ನವ್ರಂತ ತಿಳ್ಕೊಬೇಕಷ್ಟ. ಇಲ್ಲ, ಜಾನಪದ ತಾಯಿ ಹೇಳಿಲ್ಲ, ತನ್ನಂಗ ತನ್ನ ಮಗಳಂಗ ನೋಡಿದರ ಕಣ್ಣ ಮುಂದಾದ ಕೈಲಾಸ. ಕೈಲಾಸ ಎಲ್ಲಿಲ್ಲ. ಯಾಕ ನರಕ ಆಗೈತಿ ಅಂದ್ರೆ ಭೇದ ಬುದ್ಧಿ ಬಂದೈತಿ ನಮ್ಮಲ್ಲಿ. ಸ್ವಲ್ಪ ಮಗಳು ಬೇರೆ, ಸೊಸಿ ಬೇರೆ. ಎದಕ್ ಮಹಾಭಾರತ ಆಗೈತಿ ಹೇಳ್ರಿ? ಧರ್ಮಕ್ಷೇತ್ರೇ ಕುರುಕ್ಷೇತ್ರ. ಅದು ಧರ್ಮಕ್ಷೇತ್ರ ಇತ್ತು, ಕುರುಕ್ಷೇತ್ರ ಎದಕ್ಕಾತು? ಧರ್ಮಕ್ಷೇತ್ರ ಇದ್ದಿದ್ದು ಕುರುಕ್ಷೇತ್ರ ಎದಕ್ಕಾತು ಅಂದ್ರ, ಪಾಂಡವ್ರ ಮಕ್ಕಳು ಬೇರೆ, ನನ್ನ ಮಕ್ಕಳು ಬೇರೆ, ಅಣ್ಣನ ಮಕ್ಕಳು ಬೇರೆ, ತಮ್ಮನ ಮಕ್ಕಳು ಬೇರೆ ಅಂದಿದ್ದಕ್ಕೆ ಕುರುಕ್ಷೇತ್ರ ಆತಷ್ಟ. ಬ್ಯಾರೆ ತನ್ನಂಗ ತನ್ನ ಮಕ್ಕಳಂಗ ಅಂದಿದ್ರು ಮಹಾಭಾರತನ ಆಗ್ತಿರ್ಲಿಲ್ಲ. ಇಲ್ಲೇನ ಆ ಧರ್ಮ ಬೇರೆ ಈ ಧರ್ಮ ಬೇರೆ ಅಂದಿದ್ದಕ್ಕೆ ಯುದ್ಧ ಅದು ಅಷ್ಟೆ. ಸೊಸಿ ಬೇರೆ ಮಗಳು ಬೇರೆ ಅಂದಿದ್ದಕ್ಕೆ ಮನಿ ಹೊಡೆದಾವ ಅಷ್ಟ. ಎರಡು ಒಂದ ಅಂತ ತಿಳ್ಕೊಂಡಿದ್ರು ಮನಿ ಯಾಕೆ ಹೊಡಿತಿದ್ದು ಹೇಳಿ? ಈಗ ಮನ್ಯಾಗ ಅನ್ನೋದಲ್ಲ, ತನ್ನಂಗ ತನ್ನ ಮಗಳಂಗ ನೋಡಿದರ ಭಿನ್ನಿಲ್ಲ ಭೇದಿಲ್ಲ. ಎಷ್ಟು ಚಂದ ಹೇಳ್ಯಾರ ಅವ್ರು. ಏನು ಪಾಪ ಅದು ಮನಿ ಬಿಟ್ಟು ಬಂದೈತಿ ಅವ್ರ ಮನಿ, ನನ್ನ ಮಗಳಂಗ ತಿಳ್ಕೊಳ್ಳೋ ಭಾವ ಬರ್ಬೇಕಾಗಿತ್ತಲ್ಲ. ಅವ್ ಮಗನಿಗೆ ಬೈತಿರ್ತಾರ ನೋಡ್ರಿ, ಅವ್ರ ಮನ್ಯಾಗ ಬಾಳ ಚಂದ ಬೈತಿರ್ತಾಳ ಅವ್. ಅದು ಏನ್ ತೆಲಿಗೆ ತಿಕ್ಕೇಳನ ಒಟ್ಟಾಕಿ ಹಿಂದ ಓಡ್ತಾನಪ್ಪ. ಏನ್ ತಿಕ್ಕಿರ್ತಾರ ಅವ್ರು? ತೆಲಿಗೆ ಏನೂ ತಿಕ್ಕಿರೋದಿಲ್ಲ, ಪ್ರೇಮ ಮಾಡ್ತಾರ ಅಷ್ಟ. ಏನ್ ತಿಕ್ಕೇಳನಪ್ಪ ಕಿತ್ತ ಅವ್ರ ಮನಿಗೆ ಹೋಗಿ ಬಂದು ಕೂಡಲೇ ಬದಲಾಕ ನೋಡಗಿ ಒಟ್ಟಾಕಿ ಹಿಂದಿಂದ ಹೋಗ್ತಾನ. ಅಲ್ಲ, ಮಗಂದಂತೂ ಇದು ಬಿಡು ಸರಿ. ಇದು ಆಕಿ ಏನ್ ಕಿವ್ಯಾಗ ಓದಾಳಕ್ ಗೊತ್ತಿಲ್ಲ, ಒಟ್ಟು ಹಿಂದಿಂದ ತಿರುಗತೈತಿ ಇದು. ಒಂದು ವಾರ ಆದ್ಮೇಲೆ ಮಗಳು ಬಂದ್ಲು, ಮತ್ತೆ ಅಳಿಯನು ಬಂದ. ಅವ ಹೆಂಗ ಬಂದ? ಅವ್ರ ಹೆಣ್ಮಕ್ಳು ಸೀರೆ ಬಟ್ಟಿ ಸುಟ್ಕೇಸ್ 4 ತೆಲಿ ಮೇಲೆ ಹೊತ್ಕೊಂಡು ತಂದೊಂದು ಲುಂಗಿ, ಒಂದ್ ಅಂಗಿ, ಕ್ಯಾಮ್ರಿಕ್ ಬನಿನ, ಒಂದ್ ಬಗಲಾಗ ಅದ್ರದ್ದು ಇವರು 4 ಹೊತ್ಕೊಂಡು ಮನಿಗೆ ಬರ್ತಿತ್ತು. ಬಂದವ್ರಿಗೆಲ್ಲ ಅವು ಹೇಳ್ತಿತ್ತು, ನನ್ನ ಅಳಿ ಅಂದ್ರೆ ದೇವ್ರ ಇದ್ದಂಗ ನೋಡ್ರಿ, ನನ್ನ ಅಳಿ ಅಂದ್ರೆ ದೇವ್ರ ಇದ್ದಂಗ.
ಹಿಂಗ ಭಾವನೆಗಳು ಬಂದ್ರ ತಡಿತಾವ ಹೆಂಗ? ಈಗ ನೀವು ಕನ್ಯಾ ನೋಡಕ್ ಹೋಗ್ತಿರಲ್ಲ, ಇನ್ ಮ್ಯಾಲ ಏನ್ ಮಾಡ್ರಿ ಅಂದ್ರ ಆ ಹುಡುಗಂದು ಹುಡುಗಿ ಕುಂಡ್ಲಿ ನೋಡಕ್ ಹೋಗ್ಬೇಡ್ರಿ, ಅತ್ತಿ ಸೊಸಿ ಕುಂಡ್ಲಿ ನೋಡ್ರಿ. ಅವೆರಡೂ ಕೂಡ್ದಂದ್ರ ಮಾಡಿಬಿಡೋದ ಅಷ್ಟ, ಹುಡುಗನ್ ನೋಡಕ್ ಹೋಗ್ಬೇಡ್ರಿ. ಅದು ಏನ್ ಹುಡುಗ ವಸ್ತಿ ಬಸ್ ಬಂದಂಗ ಮನಿಗ್ ಬರ್ತೈತೆ, ಬೆಳಿಗ್ಗೆ ಮುಕ್ಕಾಂ ಬಸ್ ಹೋದಂಗ ಹೋಗ್ತೈತೆ ಅಷ್ಟ. ಅದು ಯಾರೋ ಕೇಳಿದ್ರಂತ ಅವ್ರಿಗೆ, ಯಾರು ಸ್ವರ್ಗಕ್ಕೆ ಹೋಗ್ತೀರಿ ಕೈ ಎತ್ತರಿ. ಅತ್ತಿ ಎತ್ತದ್ಲು, ಸೊಸಿನೂ ಎತ್ತದ್ಲು, ಹುಡುಗ ಸುಮ್ನೆ ಕುಂತಿ. ಅಲ್ಲೋ ನೀ ಎತ್ತಲಿಲ್ಲ, ಅವ್ರಿಬ್ರು ಸ್ವರ್ಗಕ್ಕೆ ಹೋದ್ಮೇಲೆ ನಮಗಿದ ಸ್ವರ್ಗ ರೀ, ಅವ್ರ ಮ್ಯಾಲ ಹೋದ್ಮೇಲೆ ಅವ್ರು ಇದ್ದಿದ್ದಕ್ಕ ನರಕ ಆಗೈತಿ. ಏನು ಮಜಾ ಇದು. ಅದಕ್ಕೆ ತಿಳ್ಕೊ ಅಷ್ಟೇ, ತನ್ನಂಗ ತನ್ನ ಮಗಳಂಗ ನೋಡಿದರ ಬೆನ್ನಿಲ್ಲ ಬೇದಿಲ್ಲ. ಹೆಂಗ ಮನ್ಯಾಗ ಸೊಸಿ ಇರ್ಬೇಕು, ಹೆಂಗ ಅತ್ತಿ ಇರ್ಬೇಕಂದ್ರ, ಅತ್ತಿ ಅದಕ್ಕೆ ಸೊಸಿಗೆ ಎಷ್ಟು ಪ್ರೀತಿ ಮಾಡ್ಬೇಕಂದ್ರ ಸೊಸಿ ತನ್ನ ತವ್ರ ಮನಿ ಫೋನ್ ನಂಬರ್ ಮಾಡ್ತಿರ್ಬೇಕು, ಅಷ್ಟು ಪ್ರೀತಿ ಮಾಡ್ಬೇಕಾಕಿ. ಮತ್ತ ಸೊಸಿ ಅದಕ್ಕೆ ಅತ್ತಿಗೆ ಎಷ್ಟು ಪ್ರೀತಿ ಮಾಡ್ಬೇಕಂದ್ರ ಅತ್ತಿ ತನ್ನ ಮಗಳ ನೆನಪು ಬಂದಿರಬಾರ್ದು, ಅಷ್ಟು ಪ್ರೀತಿ ಮಾಡಬೇಕು. ಸಂಸಾರ ಸುಖವಾಗಿರ್ತದಷ್ಟೆ, ಪ್ರೇಮ ಮಾಡುವುದಷ್ಟೇ. ಯಾವಾಗ ಪ್ರೇಮ ಇತ್ತು ಎಲ್ಲಾ ಮನೆಗಳು ಕೂಡ್ತಾವ, ಯಾವಾಗ ದ್ವೇಷ ಬಂತು ಎಲ್ಲಾ ಮನೆಗಳು ಒಡಿತಾವಷ್ಟೆ. ಒಡೆಯುವುದು ದ್ವೇಷ, ಕೂಡಿಸುವುದು ಪ್ರೇಮ. ಅದಕ್ಕೆ ಅಹಿಂಸಾ ಅಂತ ಕರೆದಾಗಷ್ಟೆ. ಅದಕ್ಕೆ ಮನುಷ್ಯ ಬದುಕುವುದು ಪ್ರೇಮದಿಂದ ಬದುಕಬೇಕು ಈ ಜಗತ್ತು. ಎಲ್ಲವನ್ನ ಗೌರವಿಸು, ಎಲ್ಲವರನ್ನ ಪ್ರೀತಿಸು. ಆದ್ರೆ ನಮ್ಮದು ಏನೈತಿ ಅಂದ್ರೆ, ನಾವು ಪ್ರೇಮ ಮಾಡ್ತೀವಿ ಖರೆ, ಆದ್ರೆ ನಮ್ಮ ಪ್ರೇಮದೊಳಗೆ ಒಂದು ದೋಷ ಏನು ಅಂದ್ರೆ, ನಾವು ವಿ ಎಕ್ಸ್ಪೆಕ್ಟ್ ಸಮಥಿಂಗ್. ಎಲ್ಲರಲ್ಲಿ ಒಂದು ಸಾಮಾನ್ಯ ಪ್ರಶ್ನೆ ಏನೈತಿ ಅಂದ್ರೆ, ನಮ್ಮ ಸಂಬಂಧಗಳು ಕೆಡ್ತಾವ ನೋಡ್ರಿ. ಯಾಕೆ ನಮ್ಮ ಸಂಬಂಧ ಕೆಡ್ತಾವಂದ್ರ, ಈ ನಿಸರ್ಗದೊಳಗೆ ಎಷ್ಟೋ ಪಶು ಪಕ್ಷಿ ಪ್ರಾಣಿಗಳ ಸಂಬಂಧ ಅದ. ಮನುಷ್ಯ ಸಂಬಂಧ ಎಂದ್ರ ನಮ್ಮ ಮನ್ಯಾಗ ಕಟ್ಟಿದ ಆಕಳ ಎತ್ತ ಎಲ್ಲ ಒಂದ ಕೊಟ್ಟಿಗೆ ಕಟ್ಟಿದ್ರಿ, ಎಂದರ ಗುದ್ದಾಡಿ ಕೋರ್ಟ್ ಕಚೇರಿಗೆ ಹೋಗ್ಯಾವನು. ಒಂದ ಕೊಟ್ಟಿಗೆಯೊಳಗೆ ಕಟ್ಟಿದ ಆಕಳ ಎತ್ತ ಬೇರೆ ಆಗಿಲ್ಲ, ಕಟ್ಟಿದ ಅಣ್ಣತಮ್ಮಗಳು ಬೇರೆ ಆಕಾರ. ಮನುಷ್ಯ ಸಂಬಂಧಗಳಷ್ಟ ಯಾಕೆ ಕೆಡ್ತಾವ, ನಿಸರ್ಗದೊಳಗೆ ಯಾಕೆ ಸಂಬಂಧ ಕೆಟ್ಟಿಲ್ಲ? ಮನುಷ್ಯನ ಸಂಬಂಧಗಳಷ್ಟ ಕೆಟ್ಟಾವ ಭೂಮಿ ಮೇಲೆ, ನಿಸರ್ಗದ ಯಾವ ಸಂಬಂಧಗಳು ಕೆಟ್ಟಿಲ್ಲ. ನಿಸರ್ಗ ಎಂದಾದ್ರೂ ನಿಸರ್ಗದ ಸಂಬಂಧ ಎಷ್ಟು ಅದ್ಭುತ ಐತಿ. ನಿಸರ್ಗದೊಳಗಿರುವ ಸಂಬಂಧವೇ ಅಷ್ಟು ಅದ್ಭುತ. ಒಂದು ಮೊಗ್ಗ ಐತಿ, ಒಂದು ಬಳ್ಳಿಯೊಳಗೊಂದು ಮೊಗ್ಗ ಅರಳೈತಿ. ನೀವು ನೀ ಬಳ್ಳಿಗೆ ನಾನು ಹಚ್ಚಿ ಬೆಳೆಸಿದ ಮೊಗ್ಗಿದು ಅಂತ ನೀವು ಅದನ್ನು ಹೂವ ಮಾಡಕ್ ಹೋರಿ, ಪಕಳೆಗಳು ಉದಿರಿ ಬೀಳ್ತಾವ ಹೊರತು ಮೊಗ್ಗು ಹೂವಾಗಿ ಅರಳೋದಿಲ್ಲ. ಮೊಗ್ಗು ಅರಳಬೇಕಾಗಿದ್ರ ನೀನೇನು ಬೇಕಾಗಿಲ್ಲ, ಸುಮ್ಮನೆ ಒಂದ್ ಸ್ವಲ್ಪ ಹೊತ್ತು ಬಿಟ್ರ ಎಲ್ಲೋ ಲಕ್ಷ ಕಿಲೋಮೀಟರ್ ದೂರ ಇರುವ ಸೂರ್ಯನ ಒಂದು ಸಣ್ಣ ರವಿಯ ರಶ್ಮಿ ಆ ಮೊಗ್ಗಿಗೆ ಮುತ್ತಿಟ್ರ ಸಾಕು. ಅಂದ್ರ ಸೂರ್ಯ ಮೊಗ್ಗಿಗೇನು ಮುಟ್ಟಿಲ್ಲ, ಮೊಗ್ಗಿಗೆ ಮುಟ್ಟಿಲ್ಲ, ಮೊಗ್ಗಿ ಹೂವಾಗಿ ಅರಳುದು ಬಿಟ್ಟಿಲ್ಲ. ಇದು ನಿಸರ್ಗದ ಸಂಬಂಧ ಅಷ್ಟದು.